ನಾವು ಕುರುಬರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾರಾಯಣರಾವ್ ಅಂತ ಮಾಜಿ. ನಿನ್ನೆ ಘಟನೆ ನಡೆದಿದ್ದು ನಾನು ಹೇಳ್ತಿದ್ದೇನೆ. ನಿನ್ನೆ ಅವರು ಸುಮ್ಮನೆ ಇದ್ದಿದ್ದಲ್ಲ ಸಲುವಾಗಿ ಸುಳ್ಳು ಹೇಳಿ ಈ ತರ ಫೋನ್ ಮಾಡಿಸಿ ನನ್ನ ಅಲ್ಲಿ ಒಬ್ಬನೇ ಇರುವಾಗ ಎಲ್ಲಾರ್ಗು ಒಂದ್ 70 ಜನ ಕರ್ಸ್ಬಿಟ್ಟು ಬರೀ ಎಲ್ಲಾ ಫಿಲ್ಟರ್ಗೆ ಅಡ್ಡ ಮಾಡ್ತಾವನೆ ನಾರಾಯಣರಾವ್ ಬರ್ರಿ ಅನ್ಬಿಟ್ಟು 5 ಜನಕ್ಕೆಲ್ಲ ಕರ್ಸಿ ಮುಖಂಡರು ನಾಯಸ್ತ್ರ ಅವ್ರೆ 4 ಜನ ಅವ್ರು ಒನ್ವೇ ಅವ್ರು ಏನ್ ಹೇಳ್ತಾರೋ ವೆಂಕಟೇಶ್ ಅವ್ರು 4 ಜನ ಅದೇ ಮಾಡೋದು. ಅವರು ನಮ್ ಪರವಾಗಿ ಏನು ಮಾಡಲ್ಲ. ಅದಕ್ಕೆ ಇರಪ್ಪ ಅದು ನಿಮ್ಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯನ 3 ಮನೆ ಕಲೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಕೊಡ್ರಿ ಅಂತ ನಾನು ಕೇಳಿದ್ದು. ನಮ್ಗೆ 15 ದಿನದಿಂದ ಪೈಪ್ಗಳು ಒಣಗ್ತವೆ. ನಾವು ತಲೆಬಾಗಿ ಪಿಡಿಒ ಇವ್ರಿಗೆಲ್ಲ ತಲೆಬಾಗಿ ನಾವು ವೇಟ್ ಮಾಡ್ತಾ ಇದೀವಿ. ಇವರು ನಮ್ಗೆ ಹೇಳ್ಬಿಟ್ಟು ಇವರು ನಮ್ಗಿಂತ ಮುಂಚೆನೆ ಕನೆಕ್ಷನ್ ಹಾಕಕ್ಕೆ ರೆಡಿ ಮಾಡ್ತಾ ಇದ್ರು. ಅದಕ್ಕಿರಪ್ಪ ದೊಡ್ಡವ್ರ ಲೀಡರ್ಗಳವ್ರೆ ಉಮೇಶ್ ಬರ್ತಾರೆ ಆಮೇಲೆ ಬೇಕಾದ್ರೆ ಸಾಯಂಕಾಲ ಕೂತ್ಮಾರೆ ಅವನೇ ಅದು ಉಮೇಶ್ನ ನೀನೇ ಅವನು. ನಾನ್ ಹೇಳ್ದೆ ನಾನು ನಿನ್ ಹೆಂಗ್ ಬರ್ತಿದ್ದಿ ನೀನು ನಂಗೆ ಹೆಂಗ್ ಬರ್ತಿದ್ಯಾ ನಾ ಹಿಂದೆಯಿಂದ ಬಾಗ್ಲಿಂದ ಬಂದಿಲ್ಲ 15 ಜನರ ಆಶೀರ್ವಾದಗಳಿಂದ ಬಂದಿರೋದು. ನೀನು ಕೆಪಾಸಿಟಿ ಇದೆ ನಂದು ಅಷ್ಟೇ ಐತೆ ಊರಲ್ಲಿ ಆ ತರ ನಾನು ಹೇಳಿದ್ದೆ ನಿನ್ನೆ. ಅದಕ್ಕ ಅವನ MLA ನಾ MP ನಾ ಇಲ್ಲ ಸದೇಶ್ನಾ ಯಾರವನು ಕೇಳಕ್ಕೆ. ಆಮೇಲೆ ಆಯ್ತು ಮೀಡಿಯಾದೆಲ್ಲ ಫೋನ್ ಮಾಡಿ ಕರ್ಸ್ಬಿಟ್ರು. ಆಯ್ತು ಕರ್ಸ್ಕೊಳ್ಳಿ ಮಾತಾಡಿ ನಾವು ಹೇಳ್ತೀವಿ ಅಂದ್ಬಿಟ್ಟು ನಾವು ಇದು ಮಾಡೋದು. ತಡೆ ಮಾಡೋದಕ್ಕೆ ನಾವೇನು ಅಭ್ಯಂತರ ಇಲ್ಲ. ನಾವು ಕುಡಿತೀವಿ ಅದ್ರಲ್ಲೇ ನೀರು. ನಾವು ಅದ್ರಲ್ಲಿ ತಡೆ ಮಾಡಿದ್ರೆ ನಮಗೂ ಎಫೆಕ್ಟ್ ಆಗುತ್ತೆ. ನಾವು ಅದೇ ಫಿಲ್ಟರ್ ಅಲ್ಲಿ ನಾವು ನೀರು ಕುಡಿತಿರೋದು. ನಾವು ಫಿಲ್ಟರ್ ಅಂತ ಅಡ್ಡಿಪಡಿಸಾಗೋಗಿಲ್ಲ. ಇವರು ಎಲೆಕ್ಷನ್ ಹತ್ರ ಬಂತು. ಇದು ರಾಜಕೀಯ ಪಿತೂರಿ. ಏನಾದ್ರು ಮಾಡಿ ಇವಾಗ ಓಟ್ಗಳಿಗೆ 20 ವರ್ಷದಿಂದ ಅಧಿಕಾರ ಅನುಭವಿಸಿದೀನಿ. ಇವಾಗ ಏನಾದ್ರು ಈ ತರ ಒಳ್ಳೇದ್ ಕೆಲಸ ಮಾಡಿದ್ರೆ ನಾನು ಡೌನ್ ಆಗ್ಬಿಡ್ತೀನಿ. ಅದಕ್ಕೆ ಇವರು ಈ ತರ ಕುಶೇಷ್ಟ ಮಾಡಿ ನನ್ ಮೇಲೆ ಒಬ್ಬನೇ ಇರುವಾಗ 70 ಜನ ಬಂದು ಈ ತರ ಸುಳ್ಳು ಮಾಹಿತಿ ಎಲ್ಲ ಹೇಳಿ 4 ಜನ ಒಂದೇ ಊರು ಇದಾರೆ 4 ಜನ ಅವರೆಲ್ಲ ಅವ್ರ ಕಡೆಯಿಂದ ಮಾತಾಡಿಸಿ ಅವರು ನನ್ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ವೆಂಕಟೇಶ್ ಅನ್ನೋರು ಏಕವಚನಾಗೆಲ್ಲ ಬೈದಿದ್ದಾರೆ. ಸಂತೋಷ ಬೈಲಿ ಅವರು ನಂತರನೇ ನಾನು ಅವನ ತರನೇ ಇಲ್ಲಿ ಇರೋದು. ಅವ್ರೇನು ಸ್ಪೆಷಲ್ ಇಲ್ಲ, ನಾನು ಸ್ಪೆಷಲ್ ಇಲ್ಲ. ನಾನು ಜನಗಳಿಂದ ಬಂದಿರೋದು ಅಷ್ಟೇ.